ಇಂಧನ ಸಚಿವ ಕೆ.ಜೆ. ಜಾರ್ಜ್ ಅವರ ಪುತ್ರ ರಾಣಾ ಜಾರ್ಜ್ ಅವರು ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕು ನುಗು ಅನ್ನುವಂತಹ ಒಂದು ವನ್ಯಜೀವಿ ಸಂರಕ್ಷಿತ ಪ್ರದೇಶ. ಅಲ್ಲಿ ಅವರ ಖಾಸಗಿ ಜಮೀನಿದೆ. ಅಲ್ಲಿ ಹೋಗಲು ಹಾದಿ ಬೇಕು, ಹಾದಿ ಬಿಡಿಸ್ಕೊಡಿ. ಅರಣ್ಯ ಇಲಾಖೆಯವರು ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ನನಗೆ ಅನಿರ್ಬಂಧಿತ ಪ್ರವೇಶಕ್ಕೆ ಅನುಮತಿ ಬೇಕು ಅಂಥೇಳಿ ಹೈಕೋರ್ಟ್ನ ಕದವನ್ನು ತಟ್ಟಿದ್ದಾರೆ. ಈಗಾಗಲೇ 2 ದಿನ ಆಯಿತು. ಹೈಕೋರ್ಟಿನ ನ್ಯಾಯಾಧೀಶರು ಕೂಡ 29ಕ್ಕೆ ಈ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿ ಆ ತನಕ ಅರಣ್ಯ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಿಬಿಟ್ಟು ವನ್ಯಜೀವಿ ಅರಣ್ಯ ಕಾಯ್ದೆಯ ಅನ್ವಯವೇ ಅವರಿಗೆ ಅಂದರೆ ಮೂಲ ಯಾರಾದರೂ ಜಮೀನಿದ್ದರೆ, ಖಾಸಗಿ ಜಮೀನಿದ್ದರೆ ಅವರಿಗೆ ಓಡಾಡೋಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಹೇಳಿದೆ. ಯಾಕೆ ನಿರ್ಬಂಧ ಹೇರಿದ್ದೀರಿ ಅಂಥೇಳಿ ಉತ್ತರ ಕೊಡೋಕ್ಕೆ ನೋಟಿಸ್ ಜಾರಿ ಮಾಡಿದ್ದಾರೆ. ಪರಿಸರಾಸಕ್ತರೆಲ್ಲ ಕೆಲವು ಪೋಸ್ಟ್ಗಳನ್ನು ಮಾಡ್ತಾ ರಾಣಾ ಜಾರ್ಜ್ ಅವರು ಹಿಂದೆ ವನ್ಯಜೀವಿ ಮಂಡಳಿಯ ಒಂದು ಸದಸ್ಯರು ಆಗಿದ್ದರು. ಅರಣ್ಯ ಸಂರಕ್ಷಣೆ ಅದು ಇದು ಅಂಥೇಳಿ ಕೂಡ ಮಾಡಿರ್ತಾರೆ. ಹಾಗಾಗಿ ಅರಣ್ಯದ ಬಗ್ಗೆ ಅಷ್ಟು ಕಾಳಜಿ ಇರುವಂಥವ್ರು, ಪರಿಸರದ ಬಗ್ಗೆ ಅಷ್ಟು ಪ್ರೀತಿ ಇರುವಂಥವ್ರು ಈ ಥರ ಕೇಳ್ಬೋದಾ ಅಂಥೇಳಿ ವಾಗ್ದಾಳಿಯನ್ನು ಮಾಡ್ತಿದ್ದಾರೆ, ಪೋಸ್ಟ್ಗಳಲ್ಲಿ ಹೇಳ್ತಿದ್ದಾರೆ. ಅರೆ, ಅರಣ್ಯ ಅಧಿಕಾರಿಗಳು ಒಬ್ಬ ಪ್ರಭಾವಿ ಸಚಿವ ಕೆ.ಜೆ. ಜಾರ್ಜ್, ಪ್ರಭಾವಿ ರಾಜಕೀಯ ಮುಖಂಡ ಅಂತಲೇ ಹೇಳ್ಬೋದು. ಯಾವ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಪ್ರಭಾವವನ್ನು ಬೀರಿಸುವಂತಹ ಒಂದು ಕುಟುಂಬ ಇವ್ರ ಮೇಲೆ ಕಾನೂನು ಪರಿಪಾಲನೆ ಮಾಡಿಬಿಟ್ರಾ ಅಥವಾ ಯಾರಿಗೂ ಕಾನೂನನ್ನ ಮೀರಿಬಿಟ್ಟು ವರ್ತನೆ ಮಾಡಿದ್ರಾ ಅಂಥೇಳಿ ಸಾಕಷ್ಟು ಗೊಂದಲ. ಅದು ಹಂಗಾಗಲೇ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಅಲ್ಲಿನ ಸ್ಥಳೀಯ ರೈತರೇನಿದ್ದಾರೆ, ಆ ನುಗು ಜಲಾಶಯ ಏನಿದೆ ಅದು ಅದನ್ನು ಕಟ್ಟಿದ ಮೇಲೆ ಸಾಕಷ್ಟು ಹಳ್ಳಿಗಳು ಅದನ್ನು ಮುಳುಗಡೆಯಾಗಿದ್ದಾವೆ. ಆ ಹಳ್ಳಿಗಳ ಸಂತ್ರಸ್ತರಿದ್ದಾರಲ್ಲ ಅವರಿಗೆಲ್ಲರಿಗೂ ರೆಸ್ಟ್ರಿಕ್ಷನ್ ಇದೆ. ಅವರ ಜಾನುವಾರುಗಳು ಮತ್ತು ಅವರ ಓಡಾಟಕ್ಕೆ ಅಲ್ಲಿ ನಿರ್ಬಂಧ ಇದೆ. ಆ ನಿರ್ಬಂಧ ಇವ್ರಿಗೆ ಯಾಕಿಲ್ಲ ಅಂತ ಅವರು ಬಹಳ ವರ್ಷದಿಂದ ಪ್ರಶ್ನೆ ಮಾಡ್ತಿದ್ರು. ಅದು 2 ವರ್ಷದ ಹಿಂದೆ ತಾರಕಕ್ಕೂ ಏರಿತು, ಬಹಳ ಕಡೆ ಸುದ್ದಿಯೂ ಆಗಿತ್ತು. ಇವ್ರಿಗೆ ಮಾತ್ರ ಪರ್ಮಿಷನ್ ಇದೆ ಅಂತೇಳಿ. ಹಾಗಾಗಿ ಈಗ ಅದು ಒಂದು ಕಾನೂನಿನ ಪರಿಪಾಲನೆಯ ಅರ್ಥವಾಗಿ ಅದಕ್ಕೆ ಒಂದು ಸ್ವಲ್ಪ ನಿಷೇಧವನ್ನು ಹೇರಿದರು. ಏನು ನಿಷೇಧ ಇತ್ತು ಅಥವಾ ಈಗಾಗಲೇ ಇವರಿಗೆ ಏನು ಅವ್ರ ಜಮೀನಿಗೆ ಹೋಗೋಕ್ಕೆ ಬಿಡ್ತಾನೆ ಇಲ್ವಾ ಅಂತಂದರೆ ಇಲ್ಲ, ಬಿಡ್ತಿದ್ರು. ಇವರು ಆಳು ಅದು ಇದು ಎಲ್ಲ ಕರ್ಕೊಂಡು 6ರಿಂದ 6 ಗಂಟೆ ಒಳಗಡೆ ಎಲ್ಲ ಓಡಾಡ್ಬೋದಿತ್ತು. ಆದರೆ ಇವ್ರು ಕೇಳ್ತಾ ಇರೋದು ಬೇರೆ. 6 ಗಂಟೆಯ ನಂತರ ಅಂದರೆ ಸಂಜೆ 6 ಗಂಟೆಯ ನಂತರ ಕೂಡ ತನಗೊಬ್ಬನಿಗೆ ಅಲ್ಲ, ಅದು ಆಳುಗಳು ಎಲ್ಲರಿಗೂ ಕೂಡ ಅವರಿಗೆ ಸಂಬಂಧಿಸಿರುವಂಥ ಪ್ರಾಪರ್ಟಿಗೆ ಹೋಗೋಕ್ಕೆ ಒಂದು ನಿರ್ಬಂಧಗಳು ಇರಬಾರ್ದು ಅಂಥೇಳಿ ಕೇಳ್ತಿದ್ದಾರೆ. ಅದು ಸ್ವಲ್ಪ ಸಾಧ್ಯವಾಗದೇ ಇರುವಂಥ ವಿಷಯ. ಯಾಕೆಂದರೆ ನಿರ್ಬಂಧಗಳ ಅಷ್ಟು ಸಡಿಲಿಕೆ ಇದೆಯಲ್ಲ, ಅದು ಮತ್ತೆ ಜನರು ಕೂಡ ಅದೇ ತರಹ ಕೇಳುವಂಥ ಪರಿಸ್ಥಿತಿ ಬರುತ್ತೆ. ಆಮೇಲೆ ಇನ್ಯಾರಾದರೂ ಕೂಡ ಮತ್ತೆ ಸರ್ವೋಚ್ಚ ನ್ಯಾಯಾಲಯದವರೆಗೆ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡು ಹೋಗಲೂಬಹುದು. ಹಾಗಾಗಿ ಅದು ಸ್ವಲ್ಪ ತೊಡಕಿದೆ. ಜೊತೆಗೆ ಇವರು ಯಾವ ಕಾರಣಗಳಿಗೆ ನನಗೆ ಏನೇನಕ್ಕೆ ನಿಷೇಧಗಳನ್ನು ಹೇರಿದ್ದಾರೆ, ಏನನ್ನು ತೆರವು ಮಾಡ್ಬೋದು ಕಾನೂನಡಿ ಅಂತ ಕೇಳ್ತಾರೋ, ಕೋರ್ಟ್ ಹೇಗೆ ಪರಿಗಣಿಸುತ್ತೋ ಅನ್ನೋದನ್ನ 29ನೇ ತಾರೀಕು ನಂತರವೇ ನಾವು ನೋಡಬೇಕು. ಇದಿಷ್ಟು ರಾಣಾ ಜಾರ್ಜ್ ಅವರ ವೃತ್ತಾಂತ ಈ ತನಕ. ಜೊತೆಗೆ ರಾಣಾ ಜಾರ್ಜ್ ಅವರ ಬಗ್ಗೆ ತುಂಬ ಏನು ಜನರಿಗೇನು ಗೊತ್ತಿರಬೇಕು ಅಂತೇನಿಲ್ಲ. ಆದರೆ ಅವರೊಬ್ಬರು ಜಾರ್ಜ್ ಅವರ ಪುತ್ರ ಭಾಳ ಕಡೆ ಆಸ್ತಿಯನ್ನು ಹೊಂದಿದ್ದಾರೆ. ತೋಟ, ಜಮೀನು, ಕೃಷಿ ಜಮೀನು ಭಾಳ ಸರಿ. ಅವರು ಕೃಷಿಕ ಅಂತಲೇ ಕರಿಬೋದೇನೋ. ಒಳಗಡೆ ಈಗ ಜಮೀನು ಬಂತು ಅಂತ ಅಂದರೆ ಇದು ಕೊಂಡ್ಕೊಳ್ಳಿದ್ದಾರೆ. ಅವರಂಥ ಆಯಕಟ್ಟು ಪ್ರದೇಶದಲ್ಲೇ ಅವರ ಜಮೀನುಗಳಿರ್ತವೆ. ಅದು ನೀವು ಚಿಕ್ಕಮಗಳೂರು, ಕೊಡಗು ಎಲ್ಲ ಕಡೆಯೂ ಕೂಡ ಇದೇ ಥರದ ಸಮಸ್ಯೆಗಳಿದ್ದಾವೆ. ಇದಿಷ್ಟು ಇಲ್ಲಿಯ ಈ ತನಕದ ವೃತ್ತಾಂತ. ಥ್ಯಾಂಕ್ ಯು.